ಹಾಂ ನಮಸ್ತೆ. ನಿಮ್ಮ ಹೆಸರು ಸರ? ಚನ್ನಬಸಪ್ಪ ಸಣ್ಣನಪ್ಪ ಕಟ್ಗಿ ಸರ್. ಹಾಂ ರೀ. ನಿಮ್ಮ ಊರು ರೀ? ತಿಮ್ಮಾಪುರ. ತಿಮ್ಮಾಪುರ. ಇದೇನು ಕಡ್ಲೆ? ಹಾಂ ಕಟ್ಲಿ. ಈ ಕಡ್ಲಿಗೆ ಏನು ಹಾಕಿದ್ರಿ ಸರ್ ನೀವು? ನಾವು ಇದನ್ನ ಆರ್ಗ್ಯಾನಿಕ್ ಇದು ಮಾಡ್ತೀವಿ. ಆರ್ಗ್ಯಾನಿಕ್ RPS ಅನ್ನ ಬೀಜೋಪಚಾರ ಮಾಡಿದಿರಿ? ಹ್ಞೂ ಸರ್. ಈಗ ಇದಕ್ಕೆ ಬಿತ್ತಬೇಕಾದ್ರೆ ಬೀಜೋಪಚಾರ ಕಲಿಸಿರಿ? ಹಾಂ ಕಲಿಸಿ ಬಿತ್ತಿರಿ? ಹಾಂ ಬಿಟ್ಟಿವ್ರಿ. ಗೊಬ್ಬರ ಏನಾರು ಹಾಕಿರಿ? ಒಂದು ಕಾಳು ಗೊಬ್ಬರ ಹಾಕಿವಿ. ಏನು ಒಂದು ಕಾಳು ಗೊಬ್ಬರ ಹಾಕಿಲ್ಲ? ಹಾಕಿಲ್ಲ. ಇದಕ್ಕೆ ಈಗ ಎಷ್ಟು ಸಲ ಸ್ಪ್ರೇ ಆಗಿದ್ರಿ ಮೇಲೆ? ಇದಕ್ಕೆ 3 ಸಲ ಮಾಡಿದ್ವಿ. ಈಗ ನೀವು ಬೀಜೋಪಚಾರ ಮಾಡಿಂದ ಒಂದು ಸಲ ಬೀಜೋಪಚಾರ ಮಾಡಿರಿ, 3 ಸಲ ಸ್ಪ್ರೇ ಕೊಟ್ಟಿರಿ. ಈಗ ನೀವು ಗೊಬ್ಬರ ಗೊಬ್ಬರ ಹಾಕಿ ಬಿತ್ತಿದ್ರಿ ನೀವು, ಹೌದಲ್ರಿ? ಗೊಬ್ಬರ ಹಾಕಿ ಬಿತ್ತಿದ್ದಕ್ಕೂ ಈ ಸಲ ಗೊಬ್ಬರ ಹಾಕದೆ ಒಟ್ಟ ಒಂದು ಕಾಲ ನೀವು ಗೊಬ್ಬರ ಹಾಕಿಲ್ಲ, ಬರೀ RPS ಮುಖಾಂತರನ ಕಡ್ಲಿ ಬೆಳೆ ನೀವು ತೆಗಿತಾ ಇದ್ರಿ. ಈಗ ಗೊಬ್ಬರ ಹಾಕಿ ಬಿತ್ತಿದ್ದಕ್ಕೂ RPS ಬೀಜೋಪಚಾರ ಮಾಡಿ ಬಿತ್ತಿದ್ದಕ್ಕೂ ಏನು ವ್ಯತ್ಯಾಸ ಐತಿ ನಿಮ್ಮ ಕಡ್ಲಿಗೆ? ಈಗ ಬೀಜ ಹಾಕಕತ್ತೀರಿ, 18 ವರ್ಷದಿಂದ ಗೊಬ್ಬರ ಹಾಕಕತ್ತೀವಿ ನಾವು. ಹಾಂ ರೀ. ಆ 18 ವರ್ಷದ ಕೆಲಸ ಈ ಟೈಪು ನಾವು ನೋಡಿಲ್ಲ ಬೆಳೆನ. ಹಾಂ ರೀ. ಹಾಂ, ಅದು ಒಂದು ಕಾಳು ಗೊಬ್ಬರ ಹಾಕಲಾರ್ದಕ್ಕೆ ಈ ಎಣ್ಣೆ ಯೂಸ್ ಮಾಡಿದಕ್ಕೆ ಭಾರಿ ಕಡ್ಲಿ ಬಂದವು. ಭಾರಿ ಕಡ್ಲಿ. ಭಾರಿ ಕಡ್ಲಿ. ಈಗ ನಿಮ್ಗೆ RPS ಉಪಯೋಗ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನಂಗಾಯ್ತು. ಹ್ಞೂ ಸರ್. ಈಗ ಆಜು ಬಾಜು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಿಮ್ಮ ಊರಿನ ಗ್ರಾಮಸ್ಥರಿಗೆ? ಚಲೋ ಆಗುತ್ತೆ ಇದನ್ನ ಎಣ್ಣೆದು ಉಪಯೋಗಿಸ್ರಿ, ಅದನ್ನ ಗೊಬ್ಬರ ಗಿಬ್ಬರ ಬಿಟ್ಬಿಡ್ರಿ, ಇದರಿಂದ ಚಲೋ ಆಗುತ್ತೆ ಅಂತ ಹೇಳ್ತೀವಿ ಸರ್. ಈಗ ಒಟ್ಟಿನಲ್ಲಿ ನಿಮ್ಗೆ ಗೊಬ್ಬರ ಹಾಕಿ ಬಿತ್ತಿದ್ದಕ್ಕೆ ಒಳ್ಳೆ ರಿಸಲ್ಟ್ ಬಂದಿದೆ. ಇನ್ನು ಮುಂದಾದ್ರೂ ನೀವು ಒಂದು ಗೊಬ್ಬರ ಹಾಕಿ ಬಿತ್ತಬೇಕಂತ ಅನ್ಕೊಂಡಿದ್ರ ಏನು ಇದನ್ನ ಅಷ್ಟ ಹಾಕಿ ಬಿತ್ತಬೇಕಂತ ಅನ್ಕೊಂಡು? ಗೊಬ್ಬರ ಇನ್ನು ಒಟ್ಟ ಹಾಕಂಗಿಲ್ರಿ. ಒಟ್ಟು ಏನಿದ್ರೆ ಇದ್ರ ಮ್ಯಾಗ ನಾವು ಒಟ್ಟ ಈಗ ರೈತರ ತಲೆ ಒಳಗ ಗೊಬ್ಬರ ಇದ್ರ ಬೆಳಿ ಬರುತ್ತೆ ಅನ್ನೋದು ಇತ್ತು. ಈಗ ನಿಮ್ಮನ್ನ ನೋಡಿ ರೈತರು ಗೊಬ್ಬರ ಇಲ್ದನ ನಾ ಬೆಳಿ ತೆಗಿಬಹುದು ಅನ್ನೋದು ನೀವು ಈಗ ತೋರಿಸ್ಕೊಟ್ಟಿದ್ದೀರಿ. ಓಕೆ, ನಿಮ್ಮ ಆಜು ಬಾಜು ರೈತರಿಗೂ ಸ್ವಲ್ಪ ತಿಳಿಸಿ ಹೇಳ್ರಿ. ಆದಷ್ಟು ಒಂದು ಒಳ್ಳೆ ಪ್ರಾಡಕ್ಟ್ ಸಿಕ್ಕಿರೋದ್ರಿಂದ ನಿಮ್ಮ ಕಡೆಯಿಂದ ಇನ್ನೂ ಒಂದು 10 ಜನಕ್ಕೆ ಮುಟ್ಲಿ ಅನ್ನೋದ ನಮ್ಮ ಉದ್ದೇಶ. ಓಕೆ, ನಮಸ್ಕಾರ. ಇದು ಎಷ್ಟು ತಿಂಗಳು ಪೀಕ್ ಐತ್ರಿ ಯಜಮಾನ್ರಿ? ಇದು ನೀವು ಬರ್ರಿ. ಇದು ಒಂದು 2 ತಿಂಗಳು. ಎಷ್ಟನೇ ಸ್ಪ್ರೇ ಮಾಡಿರಿ? ಈಗ 3ನೇ ಸ್ಪ್ರೇ ಮಾಡಿ. 3 ಸ್ಪ್ರೇ ಐತೆ. ಅಡ್ಡಿಲ್ಲ, ಚೆನ್ನಾಗೈತೆ. ಹೋದ ವರ್ಷ ಈ ವರ್ಷ ಪೀಕ್ ನೋಡಿದ್ರೆ ವ್ಯತ್ಯಾಸ? ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಅಜಗಜಾಂತರ ಫರಕ್ ಆಗುತ್ತೆ.